ಹೊಸ ಜಾಬ್ ಬೇರೆ ಕೊಟ್ಟಿದ್ದಾರೆ. ಈ ಕೆಲಸ ಬೇರೆ ನನಗೆ ಬರಲ್ಲ. ಈ ಯಾರಾದರೂ ಬಂದರೆ ನಾನು ಎಲ್ಲ ಕೆಲಸ ಗೊತ್ತಿರೋ ಥರ ನಾನು ತೋರಿಸ್ಕೋಬೇಕಲ್ಲಪ್ಪ ದೇವ್ರೆ. ಏನು ಮಾಡೋದು? ಇದೆಲ್ಲ ಹೆಂಗೆ ಮಾಡೋದು? ಅಯ್ಯಯ್ಯೋ, ಯಾರೋ ಬಂದರು ಅನಿಸುತ್ತೆ. ಏನು ಮಾಡೋದು? ಹಾಂ, ಫೋನಲ್ಲಿ ಮಾತಾಡೋ ಥರ ಆ್ಯಕ್ಟಿಂಗ್ ಮಾಡೋಣ. ಹೇಳಿ. ಎಸ್, ಕಮಿನ್. ಮಾಡೋಣ, ಅದೆಲ್ಲ ಆರಾಮಾಗಿ ಮಾಡೋಣ. ಒಂದು ನಿಮಿಷ. ಓಕೆ. ಸರಿ, ಆಯಿತು. ಇಲ್ಲ. ಬಾಯ್. ಹೇಳಿ, ಏನಾಗಬೇಕಿತ್ತು? ಆ್ಯಕ್ಚುಲಿ ನೀವು ಇಷ್ಟೋ ತನಕ ಮಾತಾಡ್ತಿದ್ರಲ್ಲ ಫೋನು, ಅದು ಔಟ್ ಆಫ್ ಸರ್ವಿಸ್ ಇದೆ. ಚೂರು ಪರ್ಮಿಷನ್ ಕೊಟ್ಟರೆ ಆ ಫೋನ್ನ ಸರಿ ಮಾಡಿ ಹೋಗ್ತೀನಿ. ನಾವ್ಯಾಕೆ ಪ್ರಿಟೆಂಡ್ ಮಾಡಬೇಕು? ನಾವ್ಯಾಕೆ ಸುಳ್ಳು ಹೇಳಬೇಕು? ವಾಟ್ ಆರ್ ವಿ ಟ್ರೈಯಿಂಗ್ ಟು ಪ್ರೂವ್? ಆ್ಯಕ್ಚುಲಿ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಆ್ಯಂಡ್ ನಾವು ಇಷ್ಟಪಡೋಂಥ ಪ್ರತಿಯೊಂದು ವಿಷಯನೂ ನಮ್ಮ ಕ್ಯಾರೆಕ್ಟರ್ಗಳನ್ನ ರಿವೀಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವು ಎಂಥ ಜನಗಳ ಕಂಪ್ನಿನ ಇಷ್ಟಪಡ್ತೀವಿ ಅನ್ನೋದ್ರ ಮೇಲೂ ನಮ್ಮ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ. ಈವನ್ ನಾವು ಎಂಥ ಜನರ ಕಂಪ್ನಿನ ಅವಾಯ್ಡ್ ಮಾಡ್ತೀವಿ ಅನ್ನೋದ್ರ ಮೇಲೂ ನಮ್ಮ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ. ಸ್ಪೆಷಲಿ ನಾವು ಜನಗಳನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅನ್ನೋದ್ರಲ್ಲಿ ನಮ್ಮ ಕ್ಯಾರೆಕ್ಟರ್ನ ಜಡ್ಜ್ ಮಾಡ್ಬೋದು. ಅದರಲ್ಲೂ ನಮ್ಮ ಜೊತೆ ಕೆಲಸ ಮಾಡೋವಂಥವ್ರು, ವಯಸ್ಸಾದವರು, ಸ್ಪೆಷಲಿ ಡಿಸೇಬಲ್ ಪೀಪಲ್ನ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬೋದು. ಇಷ್ಟು ಮಾತ್ರ ಅಲ್ಲ, ದ ಕೈಂಡ್ ಆಫ್ ಬುಕ್ ವಿ ರೀಡ್, ದ ಕೈಂಡ್ ಆಫ್ ಮ್ಯೂಸಿಕ್ ವಿ ಲಿಸನ್, ದ ಕೈಂಡ್ ಆಫ್ ಮೂವೀಸ್ ದಟ್ ವಿ ವಾಚ್, ಆ್ಯಂಡ್ ಯಾವ ಥರ ಜೋಕ್ಗಳಿಗೆ ನಾವು ನಗಾಡ್ತೀವಿ, ಹೀಗೆ ನಾವು ಮಾಡೋವಂಥ ಪ್ರತಿಯೊಂದು ವಿಷಯನೂ ನಮ್ಮ ಕ್ಯಾರೆಕ್ಟರ್ಗಳನ್ನ ಸ್ವಲ್ಪವಾಗಿ ರಿವೀಲ್ ಮಾಡ್ತಾ ಬರುತ್ತೆ. ಹೀಗಿರಬೇಕಾದ್ರೆ ನಾವು ಎಷ್ಟು ದಿನ ಅಂತ ಪ್ರಿಟೆಂಡ್ ಮಾಡೋಕ್ಕಾಗುತ್ತೆ? ನಾವು ಯಾಕೆ ಪ್ರಿಟೆಂಡ್ ಮಾಡ್ತೀವಿ ಅಂತ ಗೊತ್ತಾ? ಯಾಕೆ ಬಿಲ್ಡಪ್ಗಳನ್ನ ಕೊಡ್ತೀವಿ ಅಂತ ಗೊತ್ತಾ? ದಟ್ ಈಸ್ ಬಿಕಾಸ್ ವೆನ್ ಎವರ್ ವಿ ಆರ್ ಇನ್ಸೆಕ್ಯೂರ್, ನಮ್ಮ ಸೆಲ್ಫ್ ಎಸ್ಟೀಮ್ ಏನಿದೆಯಲ್ಲ ಅದು ತುಂಬ ಲೋ ಇದ್ದಾಗ ನಾವು ಈ ಥರ ಪ್ರಿಟೆಂಡ್ ಮಾಡ್ತೀವಿ. ಮನೇಲಿ ಮೊಸರನ್ನ ತಿಂದು ಹೊರಗಡೆ ಎಲ್ಲರ ಹತ್ರ ಬಿರಿಯಾನಿ ತಿಂದೆ ಅಂತ ಯಾಕೆ ಹೇಳ್ಕೊಂಡು ತಿರ್ಗಾಡಬೇಕು? ಯಾಕೆ ಪ್ರಿಟೆಂಡ್ ಮಾಡಬೇಕು? ಅನ್ಲೆಸ್ ನಾವು ನಾವಾಗಿರೋದ್ರಿಂದ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗ್ತಿಲ್ಲ ಅಂತ ಹೇಳಿದ್ರೆ ನಾವು ನಾವಾಗಿರೋದ್ರಲ್ಲಿ ಏನು ತಪ್ಪಿದೆ? ಬಿ ಯುವರ್ ಸೆಲ್ಫ್.